ಸ್ನೇಹಿತರೆ, ತುಳಸಿ ಸಸಿ ದಟ್ಟ ಹಚ್ಚ ಹಸುರಾಗಿ ಛತ್ರಿಯಾಕಾರದಲ್ಲಿ ಅಗಲವಾಗಿ ಹರಡಿಕೊಂಡಂತೆ ಬೆಳೆಸಬೇಕು ಅಂತ ಯಾರೆಲ್ಲ ಕನಸು ಕಟ್ಕೊಂಡಿದ್ದೀರೋ ಅಂತವರ ಆಸೆ ನೆರವೇರುವ ಸಮಯ ಸನ್ನಿಹಿತವಾಗುವಂತೆ ಇಂದಿನ ವಿಡಿಯೋ ತುಳಸಿ ಸಸಿ ಅಗಲವಾಗಿ ಹರಡಿಕೊಂಡಂತೆ ಆಕಾರ ಕೊಡಲು ತುಳಸಿ ಸಸಿ ಬೆಳವಣಿಗೆಯ ಯಾವ ಹಂತಗಳಲ್ಲಿ ಯಾವ ರೀತಿ ವಿಧಾನಗಳನ್ನು ಅನುಸರಿಸಬೇಕು, ಹೇಗೆ ನೀರು ಕೊಡಬೇಕು, ಯಾವ ಗೊಬ್ಬರ ಬಳಸಿದ್ರೆ ಸೂಕ್ತ, ತುಳಸಿ ಸಸಿಯನ್ನ ಬಿಸಿಲಿನಲ್ಲಿ ಇಡಬಹುದೇ, ತುಳಸಿ ಸಸಿ ಯಾವ ರೀತಿ ಮಣ್ಣಿನಲ್ಲಿ ಇರಲು ಇಷ್ಟಪಡುತ್ತವೆ, ತುಳಸಿ ಗಿಡಕ್ಕೆ ಪ್ರೂನಿಂಗ್ ಮಾಡಬಹುದಾ, ಹಾಗಾದ್ರೆ ಯಾವಾಗ ಮಾಡಬೇಕು, ಇಂತಹ ಅನೇಕ ಸಂದೇಹಗಳನ್ನ ನಿವಾರಿಸುತ್ತಾ ಅಂತಿಮವಾಗಿ ನೀವು ಕೂಡ ಈ ವಿಡಿಯೋ ತಿಳಿಸಲಿರುವಂತೆ ತುಳಸಿ ಗಿಡದ ಆರೈಕೆ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಅಗಲ ಛತ್ರಿ ಆಕಾರದಲ್ಲಿ ನಿಮ್ಮ ತುಳಸಿ ಗಿಡವನ್ನ ಹೇಗೆ ಆರೋಗ್ಯವಾಗಿ ಬೆಳೆಸಿಕೊಳ್ಳಬಹುದು ಅನ್ನೋ ಸಂಪೂರ್ಣ ವಿವರ ನೀಡೋದ್ರಿಂದ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ ವಿಡಿಯೋ ಆರಂಭಿಸುವ ಮುನ್ನ ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಕ್ಷಣ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ರಿಲೀಸ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನ ಯೂಟ್ಯೂಬ್ ಮೇಲೆ ಕಳಿಸಿಕೊಡುವಂತಾಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್, ಇನ್ಫಾರ್ಮೇಟಿವ್ ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡುವಂತೆ ವಿನಂತಿಸಿಕೊಳ್ತೇವೆ. ಸ್ನೇಹಿತರೆ, ಈ ರೀತಿ ತುಳಸಿ ಬೀಜಗಳನ್ನ ಪಾಟಿನಲ್ಲಿ ಸುಮ್ಮನೆ ಹರಡಿ ತೆಳುವಾದ ಮಣ್ಣಿನ ಒಂದು ಲೇಯರ್ ಹೊತ್ತಿಸಿದ್ರೆ 15 ದಿನಗಳಲ್ಲಿ ಅನೇಕ ಬೀಜಗಳು ಮೊಳೆತು ಸಸಿಗಳಾಗಿರ್ತವೆ. ಅದರಲ್ಲಿ ಆರೋಗ್ಯವಾಗಿರುವಂತಹ 4 ಇಂಚಿನಷ್ಟು ಎತ್ತರಕ್ಕೆ ಬೆಳೆದಿರುವ 2 ರಿಂದ 4 ಸಸಿಗಳನ್ನ ಆಯ್ಕೆ ಮಾಡಿಕೊಂಡು ಬುಡದಲ್ಲಿರುವ ಮಣ್ಣಿನ ಸಮೇತ ಕನಿಷ್ಠ 10 ರಿಂದ 12 ಇಂಚಿನ ಪಾಟಿನೊಳಗೆ ರಿಪಾಟಿಂಗ್ ಮಾಡಬೇಕಾಗುವುದು. ಸ್ನೇಹಿತರೆ, ತುಳಸಿ ಗಿಡ ಅಗಲವಾಗಿ ಹರಡಿಕೊಂಡಂತೆ ಮಾಡಬೇಕಂದ್ರೆ ರಿಪಾಟಿಂಗ್ ಮಿಶ್ರಣ ಪ್ರಮುಖ ಪಾತ್ರವನ್ನ ನಿರ್ವಹಿಸೋದ್ರಿಂದ ಪಾಟಿಂಗ್ ಮಿಶ್ರಣದ ಸಾಮಗ್ರಿಗಳ ಜೊತೆಗೆ ರಿಪಾಟಿಂಗ್ ಮಾಡುವ ಮೆಥಡ್ ಕೂಡ ನೋಡ್ತಾ ಹೋಗೋಣ. ತುಳಸಿ ಗಿಡವನ್ನ ಪದೇ ರಿಪಾಟಿಂಗ್ ಮಾಡುವ ಅಗತ್ಯವಿಲ್ಲದ ಕಾರಣದಿಂದ ಲೈಫ್ ಟೈಮ್ಗೆ ಸಂಪೂರ್ಣವಾಗಿ ಬೇಕಾದಂತಹ ಪೋಷಕಾಂಶಗಳನ್ನ ಪಾಟಿನಲ್ಲಿ ಶೇಖರಿಸಿಡುವ ಅವಶ್ಯಕತೆಯನ್ನ ಪೂರೈಸಬೇಕಾಗುವುದು. ತುಳಸಿ ಗಿಡವು ಸಾಂದ್ರತೆಯಿಂದ ಕೂಡಿದ ಕಪ್ಪು ಮಣ್ಣನ್ನ ಹೆಚ್ಚಾಗಿ ಇಷ್ಟಪಡೋದ್ರಿಂದ ನಿಮ್ಮಲ್ಲಿ ಕಪ್ಪು ಮಣ್ಣು ದೊರೆತರೆ ಬಳಸಿಕೊಳ್ಳಿ. ಇಲ್ಲವಾದಲ್ಲಿ 5 ಬೌಲ್ನಷ್ಟು ಗಾರ್ಡನ್ ಸಾಯಿಲ್ ನೊಂದಿಗೆ 5 ಬೌಲ್ನಷ್ಟು ಮರಳು ಮಿಶ್ರಣ ಮಾಡುವುದನ್ನ ಮರಿಬೇಡಿ. ತುಳಸಿ ಸಸಿ ಆರೋಗ್ಯದಿಂದ ದಟ್ಟವಾಗಿ ಬೆಳೆಯಬೇಕಾದ್ರೆ ಮಣ್ಣಿನ pH ಮಟ್ಟ 6.0 ಇಂದ 7.5 ನಡುವಿನಲ್ಲಿರುವಂತೆ ಕಾಪಾಡಲು ಮತ್ತು ಸ್ವಲ್ಪ ಮಟ್ಟದ ಅಸಿಡಿಕ್ ಮಣ್ಣನ್ನ ಇಷ್ಟಪಡುವ ತುಳಸಿ ಗಿಡದ ಪಾಟಿಂಗ್ ಮಿಶ್ರಣಕ್ಕೆ 1 ಬೌಲ್ ಬೋನ್ ಮೀಲ್ ಬಳಸದೇ ಇದ್ದಂತಹ ವೀಕ್ಷಕರು ಕೆಲ್ಪ್ ಮೀಲ್ ಅನ್ನ ಬಳಸ್ಕೋಬಹುದು. ಈ ಸಾಮಗ್ರಿಗಳು ನಿಮ್ಮಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಗಾರ್ಡನಿಂಗ್ ಸಾಮಗ್ರಿಗಳನ್ನ ಆನ್ಲೈನ್ ಮೂಲಕ ತರಿಸಿಕೊಳ್ಳಲು ಸಹಾಯವಾಗಲೆಂದು ಬೈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇವೆ. ಇದರ ಅವಶ್ಯಕತೆ ಇರುವಂತಹ ಸ್ನೇಹಿತರು ತರಿಸಿಕೊಂಡು ಉಪಯೋಗಿಸಿಕೊಳ್ಳಬಹುದು. ಇನ್ನ ನೀಮ್ ಕೇಕ್ ಪೌಡರ್ ಅನ್ನ 1 ಬೌಲ್ ನಷ್ಟು ಬೆರೆಸೋದ್ರಿಂದ ಇದು ನೈಸರ್ಗಿಕ ಆಂಟಿ ಫಂಗಲ್ ಮತ್ತು ಮಣ್ಣಿನಲ್ಲಿ ಇರುವೆ ಸೇರಿದಂತೆ ಇತರ ಹಾನಿಕಾರಕ ಜೀವಾಣುಗಳ ಬೆಳವಣಿಗೆಯನ್ನು ನಿರ್ಬಂಧಿಸಿ ತುಳಸಿ ಗಿಡದ ಬೇರಿನ ಆರೋಗ್ಯವನ್ನ ಕಾಪಾಡುತ್ತೆ. ಇನ್ನ 1 ಬೌಲ್ ನಷ್ಟು ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಎರೆಹುಳುಗಳ ಉತ್ಪತ್ತಿಗೆ ಕಾರಣವಾಗುತ್ತೆ. ಪಾಟಿಂಗ್ ಮಿಶ್ರಣದಲ್ಲಿ ಎರೆಹುಳುಗಳ ಉತ್ಪತ್ತಿಯಿಂದ ಮುಂದೆ ಲೇಯರ್ ವೈಸ್ ಹಾಕುವಂತ ಕೆಲ ತ್ಯಾಜ್ಯಗಳನ್ನ ಎರೆಹುಳುಗಳು ಸೇವಿಸಿ ಗಿಡಗಳಿಗೆ ಅವಶ್ಯಕವಾದ ಪೋಷಕಾಂಶಗಳನ್ನಾಗಿಸಿ ವಿಭಜಿಸಲು ಸಹಾಯಕಾರಿಯಾಗುತ್ತವೆ. ಇದರೊಟ್ಟಿಗೆ 1 ಬೌಲ್ ನಷ್ಟು ಹಸುವಿನ ಒಣಗಿದ ಗೊಬ್ಬರವನ್ನ ಬೆರೆಸ್ಕೊಂಡ್ರೆ ಅನೇಕ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಒದಗಿಸಿಕೊಟ್ಟಂಗಾಗುತ್ತೆ. ಇವಿಷ್ಟು ಪದಾರ್ಥದೊಂದಿಗೆ 1 ಸ್ಪೂನ್ ಟ್ರೈಕೋಡರ್ಮಾ, 1 ಸ್ಪೂನ್ ಸೀವೀಡ್ ಗ್ರಾನ್ಯೂಲ್ಸ್, 1 ಸ್ಪೂನ್ ಎಪ್ಸಮ್ ಸಾಲ್ಟ್, 1 ಸ್ಪೂನ್ ಬೂದಿ ಇದ್ರೆ ಬೆರೆಸ್ಕೋಬಹುದು. ಇಲ್ಲವಾದಲ್ಲಿ ಇವುಗಳನ್ನ ಸ್ಕಿಪ್ ಮಾಡಿಕೊಂಡು ಇರುವ ಎಲ್ಲಾ ಪದಾರ್ಥಗಳನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಅವಶ್ಯಕತೆ ಇದ್ದಷ್ಟು ಅಂದ್ರೆ ಕನಿಷ್ಠ 4 ಡ್ರೈನ್ ಹೋಲ್ ಗಳನ್ನ ಹೊಂದಿರುವಂತಹ ಪಾಟನ ಆಯ್ಕೆ ಮಾಡಿಕೊಂಡು ಪಾಟಿನ ಒಳಗಿನ ತಳಭಾಗಕ್ಕೆ ಫಸ್ಟ್ ಲೇಯರ್ ಇದ್ದಿಲಿನ ಹಾಸು 1 ಇಂಚಿನಷ್ಟು ಹಾಸಬೇಕಾಗುತ್ತೆ. ಇದ್ದಿಲು ನಿಮ್ಮಲ್ಲಿ ಲಭ್ಯವಿಲ್ಲವಾದಲ್ಲಿ ಡ್ರೈನ್ ಹೋಲ್ ಗಳ ಮೇಲೆ ಮಡಿಕೆ ಅಥವಾ ತೆಳು ಕಲ್ಲಿನ ಚಿಪ್ ಅನ್ನ ಮುಚ್ಚಿ ನಂತರ 1 ಲೇಯರ್ ಮಣ್ಣನ್ನ ಹಾಸಿ ಅದರ ಮೇಲೆ ಒಣ ಎಲೆ, ಒಣ ಹಣ್ಣಿನ ಸಿಪ್ಪೆ, ಒಣ ಗಿಡಗಳ ಕಾಂಡಗಳನ್ನ ತುಂಡಾಗಿಸಿ 2 ಇಂಚಿನ ಹಾಸನ್ನ ಹಾಸಿದ್ರೆ ಮುಂದೆ ಹಲವಾರು ತಿಂಗಳುಗಳ ನಂತರ ಈ ಒಣ ತ್ಯಾಜ್ಯಗಳು ಕರಗಿ ಎರೆಹುಳುಗಳ ಆಹಾರವಾಗಿ ಅದರಿಂದ ಗಿಡಗಳ ಬೇರುಗಳಿಗೆ ಅವಶ್ಯಕವಾದಂತಹ ಪೋಷಕಾಂಶಗಳನ್ನ ಒದಗಿಸಲು ಸಹಾಯವಾಗುತ್ತೆ. ಸ್ನೇಹಿತರೆ, ಈ ಲೇಯರ್ ನಲ್ಲಿ ಸಾಕಷ್ಟು ಒಣ ಎಲೆಗಳ ಹಾಸನ್ನ ಹಾಸಿದ್ರೆ ನಮ್ಮ ತುಳಸಿ ಸಸಿಯ ಎಲೆಗಳು ಯಾವಾಗಲೂ ಹಚ್ಚ ಹಸಿರಾಗಿರುವಂತೆ ಅಗಲವಾಗಿ ಬೆಳೆದು ಸಸಿ ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತವೆ. ಇದರ ನಂತರ ನಾವು ಬೆರೆಸಿಟ್ಟ
ತಯಾರಿಸಿಟ್ಕೊಂಡಂತ 2 ಇಂಚಿನ ಪಾಟಿನ ಮಿಶ್ರಣವನ್ನು ಹಾಸಿ ಹಸಿ ತರಕಾರಿ, ಸೊಪ್ಪು, ಹೂವು, ಹಣ್ಣುಗಳ ಸಿಪ್ಪೆಯನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಅದರ ಹಾಸನ್ನ ಹಾಸಿ ಮತ್ತೆ 3 ರಿಂದ 4 ಇಂಚಿನಷ್ಟು ಮಣ್ಣನ್ನ ಬೆರೆಸಿ ಪಾಟಿನ 75% ವರೆಗೆ ತುಂಬುತ್ತಾ ಕೊನೆಯ ಲೇಯರ್ ನಲ್ಲಿ ಪಾಟಿಂಗ್ ಮಿಶ್ರಣವು ಬರುವಂತೆ ನೋಡಿಕೊಂಡು ಈಗಾಗಲೇ ನಾವು ಆಯ್ದಿಟ್ಟುಕೊಂಡಿರುವಂತಹ ತುಳಸಿ ಸಸಿಗಳನ್ನ 1 ಇಂಚಿನ ಅಂತರದಲ್ಲಿ ಒಂದೇ ಪಾಟಿನಲ್ಲಿ ನೆಡಬೇಕಾಗುತ್ತೆ. ಸ್ನೇಹಿತರೆ, ತುಳಸಿ ಗಿಡಗಳು ಸಂಘಜೀವಿಯಂತೆ ಬದುಕಲು ಇಷ್ಟಪಡೋದ್ರಿಂದ ತನ್ನ ಜೊತೆಗೆ ಇರುವಂತಹ ತುಳಸಿ ಸಸಿಯೊಟ್ಟಿಗೆ ಸಂತೋಷದಿಂದ ಬೆಳವಣಿಗೆ ಕಾಣಲು ಸಾಧ್ಯವಾಗುತ್ತೆ. ಮುಂದೆ ಇವು ಬೆಳೆಯುತ್ತಾ ದಟ್ಟವಾದ ಮತ್ತು ಅಗಲವಾದ ಹಲವಾರು ಟಿಸಿಲುಗಳು ಒಡೆದು ಆಕರ್ಷಕವಾಗಿ ಕಾಣುವಂತಾಗುತ್ತೆ. ಸ್ನೇಹಿತರೆ, ರಿಪಾಟಿಂಗ್ ನಂತರ 1 ಲೀಟರ್ ನೀರಿಗೆ 1 ಸ್ಪೂನ್ ನಷ್ಟು ಎಪ್ಸಮ್ ಸಾಲ್ಟ್ ಅನ್ನ ಬೆರೆಸ್ಕೊಂಡ್ಬಿಟ್ಟು ಆ ನೀರನ್ನ ಡ್ರೈನ್ ಹೋಲ್ ಮೂಲಕ ಹರಿದು ಹೋಗುವಂತೆ ನೋಡಿಕೊಂಡು ಪಾಟ್ ಅನ್ನ 1 ದಿನದ ಮಟ್ಟಿಗೆ ಸೆಮಿ ಶೇಡೆಡ್ ಏರಿಯಾದಲ್ಲಿಟ್ಟು ಅದರ ನಂತರ ಪ್ರತಿನಿತ್ಯ ಕನಿಷ್ಠ 6 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಬೀಳುವಂತ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಇಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ತುಳಸಿ ಗಿಡ ಸೂರ್ಯನ ಕಿರಣವನ್ನ ತುಂಬಾ ಹೆಚ್ಚಾಗಿ ಇಷ್ಟಪಡೋದ್ರಿಂದ ಆರೋಗ್ಯವಾಗಿ ಅತ್ಯಾಕರ್ಷಕವಾಗಿ ಬೆಳವಣಿಗೆ ಕಾಣಲು ಸಾಧ್ಯವಾಗುವಂತೆ ಮಾಡುತ್ತದೆ. ಸ್ನೇಹಿತರೆ, ತುಳಸಿ ಗಿಡದ ಬೇರುಗಳು ಸಾಮಾನ್ಯವಾಗಿ ಆರ್ದ್ರತೆಯಲ್ಲಿ ಇರಲು ಬಯಸೋದ್ರಿಂದ ಪಾಟಿನಲ್ಲಿರುವ ಮಣ್ಣಿನ ಮೇಲ್ಪದರದ 1 ರಿಂದ 2 ಇಂಚಿನಷ್ಟು ಒಣಗಿರುವುದನ್ನ ಖಚಿತಪಡಿಸಿಕೊಂಡು ಅದರ ನಂತರವಷ್ಟೇ ಪ್ರತಿನಿತ್ಯ ನೀರು ಕೊಡುವ ಅಭ್ಯಾಸ ಮಾಡಿಕೊಂಡ್ರೆ 1 ಗ್ಲಾಸ್ನಷ್ಟು, ಅದೇ 4 ದಿನಕ್ಕೊಮ್ಮೆ ನೀರು ಕೊಡುವ ರೂಢಿಯನ್ನ ಮಾಡ್ಕೊಂಡಿದ್ರೆ 2 ರಿಂದ 3 ಗ್ಲಾಸ್ನಷ್ಟು ಕೊಡಬೇಕಾಗತ್ತೆ. ಸ್ನೇಹಿತರೆ, ಈಗ ಗಿಡ ಬೆಳವಣಿಗೆ ಕಾಣ್ತಾ ಇದೆ ಅಂತ ಕಂಡು ಬಂದಾಗ ಅಂದ್ರೆ ರಿಪಾಟಿಂಗ್ ಆದ 15 ದಿನಗಳ ನಂತರ ಅಕ್ಕಿ, ಬೇಳೆಕಾಳು, ತರಕಾರಿ, ಸೊಪ್ಪು ತೊಳೆದ ನೀರನ್ನು ಶೇಖರಿಸಿಟ್ಕೊಂಡು ಈಗಾಗಲೇ ತಿಳಿಸಿದಂತೆ ನೀರಿನ ರೋಟಿನಲ್ಲೇ ನೀರಿನ ಬದಲಿಗೆ ಈ ಮಿಶ್ರಣದ ದ್ರವ ಕೊಡೋದ್ರಿಂದ ಮತ್ತು ಇದೇ ರೀತಿ ಹಲವಾರು ಬಗೆಯ ಲಿಕ್ವಿಡ್ ಫರ್ಟಿಲೈಸರ್ ಗಳನ್ನ ತಯಾರಿಸಿ ಪ್ರತಿನಿತ್ಯ ವಿವಿಧ ರೀತಿಯಲ್ಲಿ ಕೊಡ್ತಾ ಬಂದ್ರೆ ತುಳಸಿ ಸಸಿ ಬೆಳವಣಿಗೆ ವೇಗ ಹೆಚ್ಚುವುದಲ್ಲದೆ ನಮ್ಮ ಗುರಿ ತ್ವರಿತವಾಗಿ ತಲುಪಲು ಅನುಕೂಲವಾಗುವುದು. ಅಂತಹ ಲಿಕ್ವಿಡ್ ಫರ್ಟಿಲೈಸರ್ ಸುಲಭವಾಗಿ ಮನೆಯಲ್ಲೇ ತಯಾರಿಸಿಕೊಳ್ಳುವಂತಹ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ಒಳಗೊಂಡಂತಹ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರೋದ್ರಿಂದ ಆಸಕ್ತ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಇದರೊಂದಿಗೆ ಪ್ರತಿ ವಾರಕ್ಕೊಮ್ಮೆ ಬುಡದಲ್ಲಿರುವ ಮಣ್ಣನ್ನ ಕೆದಕುತ್ತಾ ಇರೋದ್ರಿಂದ ಬೇಡದ ಕಳೆಗಳನ್ನ ನಿವಾರಿಸಿ ತುಳಸಿ ಗಿಡದ ಬೇರುಗಳ ಉಸಿರಾಟಕ್ಕೆ ಯೋಗ್ಯ ಆಕ್ಸಿಜನ್ ನ ಪೂರೈಕೆ ಆಗುವಂತೆ ಮಾಡೋದ್ರಿಂದ ಬೇರುಗಳ ಆರೋಗ್ಯ ಉತ್ತಮವಾಗಿರುತ್ತೆ. ತುಳಸಿ ಗಿಡಗಳು ಅತಿ ಹೆಚ್ಚು ಗೊಬ್ಬರವನ್ನ ಬಯಸದ ಸಸಿಯಾಗಿದ್ರೂ ಕೂಡ ಘನರೂಪದ ಗೊಬ್ಬರವನ್ನ ಪ್ರತಿ ತಿಂಗಳಿಗೊಮ್ಮೆ 2 ಸ್ಪೂನ್ ನಷ್ಟು ಕೊಡೋದ್ರಿಂದ ಗಿಡಗಳು ತಮ್ಮೊಳಗೆ ತಾವು ಸದೃಢವಾಗಿ ಪ್ರತಿರೋಧಿಸುವ ಕ್ಷಮತೆಯನ್ನ ವೃದ್ಧಿಸಿಕೊಂಡು ಹಲವಾರು ವರ್ಷಗಳವರೆಗೆ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತವೆ. ಸ್ನೇಹಿತರೆ, ಘನರೂಪದ ಗೊಬ್ಬರದ ಬಗ್ಗೆ ಅಥವಾ ಅದರ ಮಿಶ್ರಣದ ತಯಾರಿಕೆಗಳ ವಿಡಿಯೋಗಳು ಲಭ್ಯವಿರೋದ್ರಿಂದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುವ ಪ್ಲೇ ಲಿಸ್ಟ್ ಲಿಂಕ್ ನಿಂದ ಕೆಲವೊಂದು ವಿಡಿಯೋಗಳನ್ನ ಆಯ್ದುಕೊಂಡು ಅದರ ಮಾಹಿತಿಯನ್ನ ಪಡೆದುಕೋಬಹುದು. ಈಗ ಗಿಡಗಳಿಗೆ ಛತ್ರಿ ಆಕಾರ ನೀಡುವ ಪ್ರಮುಖ ಟ್ರಿಕ್ಸ್ ಅನ್ನ ತಿಳಿಯೋಣ. ಸ್ನೇಹಿತರೆ, ತುಳಸಿ ಸಸಿಗಳು 6 ರಿಂದ 8 ಇಂಚಿನಷ್ಟು ಬೆಳೆದ ತಕ್ಷಣ ಅದರ ಕೊನೆಯಲ್ಲಿ ಬೀಜಗಳ ಉತ್ಪತ್ತಿಯಾಗಲು ಆರಂಭಿಸುತ್ತವೆ. ನಾವು ಈ ಬೀಜಗಳನ್ನ ಸಸಿಯಲ್ಲಿ ಹಾಗೆ ಬಿಟ್ಟರೆ ತುಳಸಿ ಗಿಡ ತನ್ನ ಲೈಫ್ ಸೈಕಲ್ ಅನ್ನ ಪೂರ್ಣಗೊಳಿಸಿದಂತೆ ಭಾವಿಸಿ ಕ್ರಮೇಣ ಒಣಗಿ ಹೋಗಲು ಪ್ರಾರಂಭಿಸುತ್ತೆ. ಹಾಗಾಗಿ ಮತ್ತು ನಾವು ನಮ್ಮ ಸಸಿಯನ್ನ ಅಗಲವಾಗಿ ಬೆಳೆಸಬೇಕಂತ ಅನ್ಕೊಂಡಿರೋದ್ರಿಂದ ಇವುಗಳ ಬೀಜ ಬರುವವರೆಗೆ ಕಾಯುವ ಅಗತ್ಯವಿರೋದಿಲ್ಲ. ನಾವು ರಿಪಾಟಿಂಗ್ ಮಾಡಿದ 7 ದಿನಗಳ ನಂತರ ತುಳಸಿ ಗಿಡದ ಮೇಲಿನ ಕೊನೆ 2 ಎಲೆಗಳ ಚಿಗುರುಗಳನ್ನ ಚಿವುಟಿ ಅಥವಾ ಕಟ್ ಮಾಡಿ ತೆಗೆಯುವುದರಿಂದ ಸಸಿ ನೇರವಾಗಿ ಬೆಳೆಯದೆ ತನ್ನ ಕಾಂಡದ 2 ಬದಿಗಳಿಂದ ಮತ್ತೆ ಟಿಸಿಲೊಡೆದು ಚಿಗುರಲಾರಂಭಿಸುತ್ತದೆ. ಈ ಚಿಗುರುಗಳು 2 ರಿಂದ 3 ಇಂಚಿನಷ್ಟು ಮತ್ತೆ ಬೆಳೆದ ನಂತರ ಮತ್ತೆ ಅವುಗಳ ಮೇಲಿನ ಕೊನೆಯ 2 ಎಲೆಗಳ ಚಿಗುರುಗಳನ್ನ ಕಟ್ ಮಾಡಿ ಅಥವಾ ಚಿವುಟಿ ತೆಗೆಯೋದ್ರಿಂದ ಮತ್ತೆ ಆ ಕಾಂಡಗಳ 2 ಬದಿಯಿಂದ ಮತ್ತೆ ಟಿಸಿಲುಗಳಾಗಿ ಹೊರಹೊಮ್ಮುತ್ತವೆ. ಈ ರೀತಿಯ ಪ್ರೂನಿಂಗ್ ನಿರಂತರವಾಗಿ ಬೆಳವಣಿಗೆಯೊಂದಿಗೆ ರೂಢಿಸಿಕೊಂಡ್ರೆ 1 ವರ್ಷದಲ್ಲೇ ನಾವಂದುಕೊಂಡಂತೆ ಛತ್ರಿಯ ಆಕಾರ ಪಡೆಯಲಾರಂಭಿಸಿರುವಂತಹ ತುಳಸಿ ಗಿಡ ಆಕರ್ಷಕವಾಗಿ ಕಾಣುವುದು. ಸ್ನೇಹಿತರೆ, ತುಳಸಿ ಗಿಡ ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರೋದ್ರಿಂದ ಸಾಮಾನ್ಯವಾಗಿ ಯಾವ ರೀತಿಯ ರೋಗಗಳು ಕೂಡ ಇದಕ್ಕೆ ತಗುಲೋದಿಲ್ಲ. ಆದ್ರೆ ಚಳಿಗಾಲ ಮತ್ತೆ ಗಿಡದ ಪೋಷಕಾಂಶಗಳಲ್ಲಿ ಕೆಲವೊಮ್ಮೆ ಕೊರತೆಯುಂಟಾದಾಗ ಆಫಿಡ್ಸ್, ಗಿಡ ಹೇನುಗಳಂತ ಕೀಟಗಳ ದಾಳಿಗೆ ತುತ್ತಾಗುವಂತ ಸಾಧ್ಯತೆ ಇರೋದ್ರಿಂದ ಪ್ರತಿ 15 ರಿಂದ 30 ದಿನಗಳ ಅಂತರದಲ್ಲಿ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಾದಂತಹ ಕೆಲ ಆರ್ಗಾನಿಕ್ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ತುಳಸಿ ಗಿಡಕ್ಕೆ ರೋಗ ಬಾರದಂತೆ ಕಾಪಾಡಬಹುದು. ನಿಮಗೆ ಇಂತಹ ಕೀಟನಾಶಕಗಳ ತಯಾರಿಕೆ ವಿಧಿವಿಧಾನ ತಿಳಿಯುವ ಉತ್ಸುಕತೆ ಇದ್ದಲ್ಲಿ ಎಂಡ್ ಸ್ಕ್ರೀನ್ ನಲ್ಲಿ ಕೊಟ್ಟಿರುವಂತಹ ಪ್ಲೇ ಲಿಸ್ಟ್ ನಿಂದ ಆಯ್ದ ಕೆಲವು ವಿಡಿಯೋಗಳನ್ನ ನೋಡ್ಬಿಟ್ಟು ಮಾಹಿತಿಯನ್ನ ಪಡೆಯಬಹುದಾಗಿದೆ. ಸ್ನೇಹಿತರೆ, ಇನ್ನು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಕೆಲವು ತುಳಸಿ ಗಿಡಗಳು ಚಳಿಗಾಲದಲ್ಲಿ ತನ್ನ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಕೇವಲ ಹೀಗೆ ಕಡ್ಡಿಯ ಗುಂಪು
ಹೂವುಗಳಾಗಿ ಕಾಣಲು ಆರಂಭಿಸಿರ್ತವೆ. ಯಾಕೆಂತಂದ್ರೆ ಡಾರ್ಮೆನ್ಸಿಗೆ ಹೋಗಿರ್ತವೆ. ಇಂತಹ ಗಿಡಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಬ್ಬರಗಳನ್ನ ಕೊಡಬಾರದು. ಅದರ ಬದಲಿಗೆ ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಪ್ರಾರಂಭದ ಮೊದಲ ವಾರದಲ್ಲಿ ಒಣಗಿದ ಕಡ್ಡಿ, ಕಾಂಡ, ಎಲೆಗಳನ್ನ ಕತ್ತರಿಸಿ ತೆಗೆದು ಬುಡದ ಮಣ್ಣನ್ನ ಕೆದಕಿ ಘನರೂಪದ ಜೊತೆಗೆ ಲಿಕ್ವಿಡ್ ಗೊಬ್ಬರ ಮತ್ತೆ ಬಯೋ ಎನ್ಸೈಮ್ ನೀರನ್ನ ನಿರಂತರವಾಗಿ ಪೂರೈಸ್ತಾ ಬಂದ್ರೆ ಏಪ್ರಿಲ್ ಆರಂಭದೊಳಗೆ ಸಾಕಷ್ಟು ಚಿಗುರುಗಳು ಚಿಗುರಿ ಮತ್ತೆ ಗಿಡವು ಹಿಂದಿನಂತೆ ಸಂಪೂರ್ಣ ಹಚ್ಚ ಹಸುರಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ. ಇವಿಷ್ಟು ಆರೈಕೆಗಳನ್ನ ಮಾಡ್ತಾ ಬಂದ್ರೆ ನಿಮ್ಮ ತುಳಸಿ ಸಸಿ ವೇಗವಾಗಿ ದಟ್ಟ ಮತ್ತು ಅಗಲವಾದಂತಹ ಟಿಸಿಲುಗಳಿಂದ ಬೆಳೆದು ಛತ್ರಿ ಆಕಾರದಂತೆ ಆಕರ್ಷಕ ಆರೋಗ್ಯದಿಂದ ಹಲವಾರು ಕಾಲ ಜೀವಂತವಾಗಿ ಬದುಕಿರಲು ಸಾಧ್ಯವಾಗುತ್ತದೆ ಎಂಬ ಮಾಹಿತಿ ನೀಡಿದ ಈ ವಿಡಿಯೋ ನಿಮ್ಮ ಉಪಯೋಗಕ್ಕೆ ಬಂದಿರಬಹುದು. ಹಾಗೂ ನಿಮ್ಮಲ್ಲಿರುವಂತಹ ಕೆಲ ಸಂಶಯಗಳನ್ನ ಕಮೆಂಟ್ ಮಾಡಿ ಪರಿಹರಿಸಿಕೊಳ್ತೀರಾ ಅಂತ ಭಾವಿಸ್ತಾ ಮತ್ತೊಂದು ಮಾಹಿತಿಪೂರ್ಣ ಗಾರ್ಡನಿಂಗ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.